ನನ್ನ ಹೆಸರು ವಿಕ್ರಮ್. ಬೆಂಗಳೂರಿನಲ್ಲಿ ಹೊಸದಾಗಿ ಕೆಲಸ ಸಿಕ್ಕಿದ್ದರಿಂದ ನಾನು ರಾಜಾಜಿನಗರದ ಒಂದು ಸಣ್ಣ ಬಡಾವಣೆಯಲ್ಲಿ ಸಿಂಗಲ್ ರೂಮ್ ಬಾಡಿಗೆಗೆ ಪಡೆದು ವಾಸವಾಗಿದ್ದೆ. ಹಳ್ಳಿಯಿಂದ ಬಂದ ನನಗೆ ಈ ನಗರದಲ್ಲಿ ಯಾರೂ ಪರಿಚಯವಿರಲಿಲ್ಲ. ಆದರೆ ನನ್ನ ರೂಮಿನ ಪಕ್ಕದ ಮನೆಯಲ್ಲೇ ವಾಸವಿದ್ದ ಕಾವೇರಿ ಎಂಬ ಮಹಿಳೆ ನನ್ನ ಗಮನ ಸೆಳೆದರು. ಕಾವೇರಿ ಅವರಿಗೆ ಸುಮಾರು 32 ವರ್ಷ ವಯಸ್ಸು. 3 ವರ್ಷಗಳ ಹಿಂದೆ ಒಂದು ಅಪಘಾತದಲ್ಲಿ ಅವರ ಪತಿ ತೀರಿ ಹೋಗಿದ್ದರು. ಅಂದಿನಿಂದ ಅವರು ಒಬ್ಬರೇ ಆ ಮನೆಯಲ್ಲಿ ವಾಸಿಸುತ್ತಿದ್ದರು. ಮುಖದಲ್ಲಿ ಸದಾ ಒಂದು ಮೌನ, ಕಣ್ಣುಗಳಲ್ಲಿ ವಿರಹ ಎದ್ದು ಕಾಣುತ್ತಿತ್ತು. ಆದರೂ ಅವರ ನೈಸರ್ಗಿಕ ಸೌಂದರ್ಯ ಮತ್ತು ಸರಳತೆ ಯಾರನ್ನಾದರೂ ಆಕರ್ಷಿಸುವಂತಿತ್ತು. ಹೆಚ್ಚಾಗಿ ಬಿಳಿ ಅಥವಾ ತಿಳಿ ಬಣ್ಣದ ಸೀರೆಗಳನ್ನೇ ಉಡುತ್ತಿದ್ದ ಅವರಿಗೆ ಸಮಾಜದ ಕಟ್ಟುಪಾಡುಗಳು ಸಂತೋಷವನ್ನು ದೂರ ಮಾಡಿದ್ದವು. ಮೊದಮೊದಲು ನಮ್ಮ ಮಧ್ಯೆ ಕೇವಲ ತಲೆಯಾಡಿಸುವಷ್ಟೇ ಪರಿಚಯವಿತ್ತು. ಆದರೆ ಒಂದು ದಿನ ರಾತ್ರಿ ನಾನು ಆಫೀಸ್ನಿಂದ ಬರುವಾಗ ಜೋರಾಗಿ ಮಳೆ ಶುರುವಾಗಿತ್ತು. ನನ್ನ ರೂಮಿನ ಬೀಗ ಕಳೆದು ಹೋಗಿ ಹೊರಗಡೆ ಚಳಿಯಲ್ಲಿ ನಡುಗುತ್ತಾ ನಿಂತಿದ್ದೆ. ಇದನ್ನು ಕಿಟಕಿಯಿಂದ ನೋಡಿದ ಕಾವೇರಿ ಬಾಗಿಲು ತೆರೆದು ನನ್ನನ್ನು ಹತ್ತಿರ ಕರೆದರು. ವಿಕ್ರಮ್, ಬೀಗ ಸಿಗುವವರೆಗೆ ನಮ್ಮ ಮನೆಯಲ್ಲೇ ಇರಿ. ಹೊರಗೆ ತುಂಬಾ ಚಳಿ ಇದೆ ಎಂದರು ಕಾವೇರಿ. ನಾನು ಸಂಕೋಚದಿಂದಲೇ ಅವರ ಮನೆಯೊಳಗೆ ಹೋದೆ. ಮನೆ ತುಂಬಾ ನೀಟಾಗಿ ಮತ್ತು ಪ್ರಶಾಂತವಾಗಿತ್ತು. ಅವರು ನನಗಾಗಿ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಟರು. ಕಾಫಿ ಕಪ್ ಕೊಡುವಾಗ ಅವರ ಬೆರಳುಗಳು ನನ್ನ ಕೈಗೆ ತಗುಲಿದವು. ಆ ಮೃದುವಾದ ಸ್ಪರ್ಶ ಇಬ್ಬರಲ್ಲೂ ಒಂದು ಕ್ಷಣ ಮೌನವನ್ನು ಸೃಷ್ಟಿಸಿತು. ಕಾಫಿ ಕುಡಿಯುತ್ತಾ ನಾವು ಮಾತನಾಡಲು ಶುರು ಮಾಡಿದೆವು. ಅವರ ಒಂಟಿತನದ ನೋವು ಮತ್ತು ನನ್ನ ನಗರದ ಹೊಸ ಜೀವನದ ಅನುಭವಗಳು ನಮ್ಮನ್ನು ಹತ್ತಿರ ತಂದವು. ಅಂದಿನಿಂದ ನಮ್ಮ ನಡುವಿನ ಒಡನಾಟ ಹೆಚ್ಚಾಯಿತು. ಕಾವೇರಿ ನನಗಾಗಿ ಆಗಾಗ ಅಡುಗೆ ಮಾಡಿ ಕೊಡುತ್ತಿದ್ದರು. ನಾನು ಅವರಿಗೆ ತರಕಾರಿ ಅಥವಾ ದಿನಸಿ ತಂದುಕೊಟ್ಟು ಸಹಾಯ ಮಾಡುತ್ತಿದ್ದೆ. ಸಮಾಜದ ಕಣ್ಣಿಗೆ ನಾವು ಕೇವಲ ನೆರೆಹೊರೆಯವರಾಗಿದ್ದರೂ ನಮ್ಮ ಮನಸ್ಸುಗಳು ಒಬ್ಬರನ್ನೊಬ್ಬರು ಬಯಸತೊಡಗಿದ್ದವು. ಒಂದು ಶನಿವಾರ ಸಂಜೆ ಕಾವೇರಿ ಅವರ ಮನೆಯಲ್ಲಿ ಟಿವಿ ರಿಪೇರಿ ಮಾಡಲು ನನ್ನನ್ನು ಕರೆದಿದ್ದರು. ನಾನು ಟಿವಿ ವೈರ್ ಸರಿಪಡಿಸುತ್ತಿರುವಾಗ ಹಠಾತ್ತಾಗಿ ಕರೆಂಟ್ ಕೈಕೊಟ್ಟಿತು. ರೂಮ್ ಪೂರ್ತಿ ಕತ್ತಲಾಯಿತು. ಕಾವೇರಿ ಗಾಬರಿಯಿಂದ ಹಿಂದಕ್ಕೆ ಹೆಜ್ಜೆ ಇಟ್ಟಾಗ ಕಾಲಿಗೆ ವೈರ್ ತಗುಲಿ ಬೀಳಲು ಹೋದರು. ನಾನು ತಕ್ಷಣ ಕತ್ತಲೆಯಲ್ಲೇ ಕೈಚಾಚಿ ಅವರ ಸೊಂಟವನ್ನು ಗಟ್ಟಿಯಾಗಿ ಹಿಡಿದು ನನ್ನತ್ತ ಎಳೆದುಕೊಂಡೆ. ಕಾವೇರಿ ನೇರವಾಗಿ ನನ್ನ ಎದೆಯ ಮೇಲೆ ಬಿದ್ದರು. ಅವರ ಬಿಸಿ ಉಸಿರಾಟ ನನ್ನ ಕುತ್ತಿಗೆಗೆ ತಗುಲಿತು. ಅವರ ಮೃದುವಾದ ದೇಹದ ಸ್ಪರ್ಶ ನನ್ನಲ್ಲಿ ರೋಮಾಂಚನ ಉಂಟುಮಾಡಿತು. ಕತ್ತಲಲ್ಲಿ ಇಬ್ಬರ ಕಣ್ಣುಗಳು ಒಂದನ್ನೊಂದು ಮೌನವಾಗಿ ಸಂಧಿಸಿದವು. ಕಾವೇರಿ ನನ್ನನ್ನು ತಳ್ಳಲಿಲ್ಲ, ಬದಲಿಗೆ ನನ್ನ ಶರ್ಟನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಆ ತಂಪಾದ ಗಾಳಿಯಲ್ಲಿ ಇಬ್ಬರ ಒಂಟಿ ಹೃದಯಗಳು ಒಂದಾಗುವ ಸುಂದರ ಮುನ್ನುಡಿ ಬರೆಯಲ್ಪಟ್ಟಿತು. ಅಂದು ಕತ್ತಲಲ್ಲಿ ಕಾವೇರಿ ನನ್ನ ಎದೆಯ ಮೇಲೆ ಬಿದ್ದಾಗ ಇಬ್ಬರ ಹೃದಯ ಬಡಿತ ಜೋರಾಗಿತ್ತು. ಕರೆಂಟ್ ತಕ್ಷಣವೇ ಬಂದಾಗ ಕಾವೇರಿ ನಾಚಿ ನೀರಾಗಿ ನನ್ನಿಂದ ದೂರ ಸರಿದರು. ಅವರ ಮುಖದಲ್ಲಿ ಒಂದು ಕಡೆ ನಾಚಿಕೆ ಇದ್ದರೆ ಇನ್ನೊಂದು ಕಡೆ ಅಪರಾಧ ಪ್ರಜ್ಞೆಯಂತೆ ಸಣ್ಣ ಆತಂಕವಿತ್ತು. ಸಾರಿ ವಿಕ್ರಮ್, ನಾನು ಬ್ಯಾಲೆನ್ಸ್ ತಪ್ಪಿಬಿಟ್ಟೆ ಎನ್ನುತ್ತಾ ಸೀರೆಯ ಸೆರಗನ್ನು ಸರಿಪಡಿಸಿಕೊಂಡರು. ಪರವಾಗಿಲ್ಲ ಕಾವೇರಿ, ಆಕಸ್ಮಿಕವಾಗಿ ಆಯಿತು ಎಂದೆ ನಾನು. ಆದರೆ ನನ್ನ ಮನಸ್ಸು ಮತ್ತು ದೇಹ ಆ ಮೃದುವಾದ ಸ್ಪರ್ಶದಿಂದ ಇನ್ನೂ ರೋಮಾಂಚನಗೊಂಡಿತ್ತು. ಅಂದು ರಾತ್ರಿ ಇಬ್ಬರಿಗೂ ಸರಿಯಾಗಿ ನಿದ್ದೆ ಬರಲಿಲ್ಲ. ಒಂಟಿ ಹಕ್ಕಿಯಾಗಿದ್ದ ಕಾವೇರಿ ಅವರ ಮನಸ್ಸಿನಲ್ಲಿ ಹಲವು ವರ್ಷಗಳ ನಂತರ ಪ್ರೀತಿಯ ಒಂದು ಸಣ್ಣ ಕಿಡಿ ಹೊತ್ತಿಕೊಂಡಿತ್ತು. ಮರುದಿನ ಭಾನುವಾರವಾಗಿದ್ದರಿಂದ ಕಾವೇರಿ ಮನೆಯಲ್ಲೇ ಇದ್ದರು. ಮಧ್ಯಾಹ್ನ ನನಗಾಗಿ ಅವರು ವಿಶೇಷವಾಗಿ ಹಳ್ಳಿಯ ಶೈಲಿಯ ಊಟ ಸಿದ್ಧಪಡಿಸಿ ನನ್ನನ್ನು ಕರೆದರು. ನಾನು ಅವರ ಮನೆಗೆ ಹೋದಾಗ ವಾತಾವರಣದಲ್ಲಿ ಒಂದು ವಿಶಿಷ್ಟವಾದ ಮೌನವಿತ್ತು. ಊಟ ಮುಗಿದ ನಂತರ ನಾನು ಎದ್ದು ಹೋಗಲು ನಿಂತಾಗ ಕಾವೇರಿ ನನ್ನ ಕೈಯನ್ನು ಹಿಡಿದರು. ಅವರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ವಿಕ್ರಮ್, ದಯವಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ನನ್ನ ಈ ಒಂಟಿತನ ನನ್ನನ್ನು ದಿನಾ ಸಾಯಿಸ್ತಿದೆ. ಸಮಾಜ ನನ್ನನ್ನು ಕೇವಲ ಒಬ್ಬ ವಿಧವೆಯಾಗಿ ನೋಡುತ್ತೆ. ಯಾರೂ ನನ್ನ ಮನಸ್ಸಿನ ಒಳಗೆ ಇರುವ ಹೆಣ್ಣನ್ನು ಅರ್ಥ ಮಾಡಿಕೊಳ್ಳಲ್ಲ. ನಿನ್ನೆ ನಿಮ್ಮ ಕೈಗಳು ನನ್ನನ್ನು ಹಿಡಿದಾಗ ನನಗೆ ಮೊದಲ ಬಾರಿ ಸುರಕ್ಷಿತ ಭಾವನೆ ಸಿಕ್ಕಿತು ಎಂದು ಭಾವುಕರಾಗಿ ತಮ್ಮ ಮನದಾಳದ ನೋವನ್ನು ತೋಡಿಕೊಂಡರು. ಅವರ ಕಣ್ಣೀರನ್ನು ನೋಡಿದ ತಕ್ಷಣ ನನ್ನ ಕೈಗಳು ಮೆಲ್ಲನೆ ಅವರ ಕೆನ್ನೆಯ ಮೇಲಿದ್ದ ಕಣ್ಣೀರನ್ನು ಒರೆಸಿದವು. ಕಾವೇರಿ, ಸಮಾಜ ಏನೇ ಅಂದರೂ ನನ್ನ ಕಣ್ಣಿಗೆ ನೀವು ಅತ್ಯಂತ ಸುಂದರ ಮತ್ತು ಪವಿತ್ರವಾದ ಹೆಣ್ಣು. ನಿಮ್ಮನ್ನು ಸಂತೋಷವಾಗಿಡುವುದು ನನಗೆ ಇಷ್ಟ ಎಂದೇ ನೇರವಾಗಿ ಅವರ ಕಣ್ಣುಗಳನ್ನು ನೋಡುತ್ತಾ. ನನ್ನ ಮಾತು ಮುಗಿಯುತ್ತಿದ್ದಂತೆ ಕಾವೇರಿ ತಮ್ಮ ಇಡೀ ಒಂಟಿತನವನ್ನು ಮರೆತು ನನ್ನನ್ನು ಗಟ್ಟಿಯಾಗಿ ಆಲಂಗಿಸಿಕೊಂಡರು. ಅವರ ಮೃದುವಾದ ದೇಹ ನನ್ನ ಎದೆಗೆ ಹತ್ತಿರವಾದಾಗ ಇಬ್ಬರ ನಡುವೆ ಇದ್ದ ಎಲ್ಲಾ ಬೇಲಿಗಳು ಕರಗಿ ಹೋದವು. ಆ ಹಗಲಿನ ಶಾಂತ ವಾತಾವರಣದಲ್ಲಿ ಇಬ್ಬರು ಪ್ರೇಮಿಗಳು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡು ಪ್ರೀತಿಯ ಹೊಸ ಲೋಕಕ್ಕೆ ಕಾಲಿಟ್ಟರು. ಆ ಭಾನುವಾರದ ಮಧ್ಯಾಹ್ನದ ನಂತರ ಕಾವೇರಿಯವರ ಇಡೀ ಜಗತ್ತೇ ಬದಲಾದಂತಿತ್ತು. ಅವರ ಕಣ್ಣುಗಳಲ್ಲಿದ್ದ ಹಳೆಯ ಶೂನ್ಯತೆ ಮರೆಯಾಗಿ ಒಂಥರ ಹೊಸ ಪ್ರಕಾಶ ಮೂಡಿತ್ತು. ಮುಂಚೆ ಕೇವಲ ಬಿಳಿ ಅಥವಾ ತಿಳಿ ಬಣ್ಣದ ಸೀರೆಗಳನ್ನು ಉಡುತ್ತಿದ್ದ ಕಾವೇರಿ ಈಗ ನನ್ನ ಮೆಚ್ಚಿನ ತಿಳಿ, ಹಸಿರು ಮತ್ತು ನೀಲಿ ಬಣ್ಣದ ಸೀರೆಗಳನ್ನು ಉಡಲು ತೊಡಗಿದ್ದರು.
ಅವರ ಮುಖದಲ್ಲಿ ಮಂದಹಾಸ ಸದಾ ನೆಲೆಸಿರುತ್ತಿತ್ತು. ಪ್ರತಿದಿನ ಸಂಜೆ ನಾನು ಆಫೀಸ್ನಿಂದ ಬರುವುದನ್ನೇ ಕಾಯುತ್ತಾ ಬಾಗಿಲ ಬಳಿ ನಿಂತಿರುತ್ತಿದ್ದರು. ನಾನು ಬಂದ ತಕ್ಷಣ ಕಿಟಕಿಯ ಮೂಲಕ ನೋಡಿ ಮುಗುಳ್ನಗುತ್ತಿದ್ದರು. ಆ ಒಂದು ಸಣ್ಣ ನಗು ದಿನವಿಡೀ ನಾನು ಪಟ್ಟ ಶ್ರಮವನ್ನೆಲ್ಲಾ ಮರೆಸುತ್ತಿತ್ತು. ಒಂದು ರಾತ್ರಿ ಊಟ ಮುಗಿದ ನಂತರ ಬಡಾವಣೆಯವರೆಲ್ಲರೂ ಮಲಗಿದ್ದಾಗ ನಾನು ಮೆಲ್ಲನೆ ಕಾವೇರಿಯವರ ಮನೆಗೆ ಹೋದೆ. ಅವರು ಲಿವಿಂಗ್ ರೂಂನಲ್ಲಿ ನನಗಾಗಿಯೇ ಕಾಯುತ್ತಿದ್ದರು. ಕತ್ತಲೆಯ ನಡುವೆ ಕೇವಲ ಒಂದು ಸಣ್ಣ ನೈಟ್ ಲ್ಯಾಂಪ್ ಉರಿಯುತ್ತಿತ್ತು. ನಾನು ಹೋಗಿ ಅವರ ಪಕ್ಕದಲ್ಲಿ ಸೋಫಾದ ಮೇಲೆ ಕುಳಿತುಕೊಂಡೆ. ಕಾವೇರಿ ನನ್ನ ಹೆಗಲ ಮೇಲೆ ತಲೆ ಇಟ್ಟುಕೊಂಡರು. ವಿಕ್ರಮ್, ಸಮಾಜ ನಮ್ಮ ಈ ಸಂಬಂಧವನ್ನು ಒಪ್ಪುತ್ತಾ? ನನಗೆ ಕೆಲವೊಮ್ಮೆ ತುಂಬಾ ಭಯವಾಗುತ್ತದೆ ಎಂದರು ನನ್ನ ಶರ್ಟ್ ಬಟನ್ ಜೊತೆ ಆಟವಾಡುತ್ತಾ. ನಾನು ಅವರ ಗಲ್ಲವನ್ನು ಮೆಲ್ಲನೆ ಮೇಲೆತ್ತಿ ಅವರ ಕಣ್ಣುಗಳನ್ನು ನೋಡಿದೆ. ಕಾವೇರಿ, ಸಮಾಜ ಯಾರ ಒಂಟಿತನಕ್ಕೂ ಬಂದು ಆಸರೆಯಾಗುವುದಿಲ್ಲ. ನಿಮ್ಮ ಕಣ್ಣೀರನ್ನು ಒರೆಸದ ಈ ಸಮಾಜಕ್ಕೆ ನಿಮ್ಮ ಸಂತೋಷವನ್ನು ಪ್ರಶ್ನಿಸುವ ಹಕ್ಕಿಲ್ಲ. ಈ 4 ಗೋಡೆಗಳ ಮಧ್ಯೆ ನಾನು ಕೇವಲ ನಿಮ್ಮ ವಿಕ್ರಮ್ ಎಂದೆ. ನನ್ನ ಮಾತಿನಿಂದ ಧೈರ್ಯ ಬಂದಂತೆ ಕಾವೇರಿ ನನ್ನನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡರು. ತಂಪಾದ ರಾತ್ರಿಯ ಗಾಳಿ ಕಿಟಕಿಯ ಮೂಲಕ ಒಳಗೆ ಬರುತ್ತಿದ್ದಾಗ ಅವರ ಮೃದುವಾದ ದೇಹದ ಉಷ್ಣತೆ ನನಗೆ ಬೆಚ್ಚಗಿನ ಅನುಭವ ನೀಡುತ್ತಿತ್ತು. ನಾನು ಮೆಲ್ಲನೆ ಅವರ ಕೂದಲನ್ನು ಸವರಿ ಅವರ ಕಿವಿಯ ಹತ್ತಿರ ಪ್ರೀತಿಯ ಮಾತುಗಳನ್ನು ಪಿಸುಗುಟ್ಟಿದೆ. ಕಾವೇರಿಯವರ ಉಸಿರಾಟದ ವೇಗ ಹೆಚ್ಚಾಯಿತು. ಅವರ ಕೆನ್ನೆಯ ಮೇಲೆ ನನ್ನ ತುಟಿಗಳನ್ನಿಟ್ಟಾಗ ಅವರು ರೋಮಾಂಚನದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡರು. ಆ ನಿಶ್ಶಬ್ದ ರಾತ್ರಿಯಲ್ಲಿ ಇಬ್ಬರ ಒಂಟಿ ಆತ್ಮಗಳು ಪ್ರೀತಿಯ ಆಳವಾದ ಸಾಗರದಲ್ಲಿ ಮುಳುಗಿದ್ದವು. ಇವರ ಈ ರಹಸ್ಯ ಪ್ರೇಮದ ಪಯಣ ಹೀಗೆಯೇ ಸುಖಮಯವಾಗಿ ಸಾಗುತ್ತದೆಯೇ? ದಿನಗಳು ಕಳೆದಂತೆ ನಮ್ಮ ನಡುವಿನ ಪ್ರೀತಿ ಕೇವಲ ಮಾತುಗಳಿಗೆ ಸೀಮಿತವಾಗಿರಲಿಲ್ಲ, ಅದು ಇಬ್ಬರ ದೈಹಿಕ ಮತ್ತು ಮಾನಸಿಕ ಅಗತ್ಯವಾಗಿ ಮಾರ್ಪಟ್ಟಿತ್ತು. ಕಾವೇರಿ ಈಗ ಮುಂಚಿಗಿಂತಲೂ ಹೆಚ್ಚು ಚುರುಕಾಗಿದ್ದರು. ಅವರ ಮನೆಯ ಅಡುಗೆ ಕೋಣೆಯಿಂದ ಬರುವ ಗಮಗಮಿಸುವ ವಾಸನೆ ನನಗಾಗಿಯೇ ಕಾಯುತ್ತಿರುತ್ತಿತ್ತು. ಒಂದು ಸಾಯಂಕಾಲ ರಜೆಯ ದಿನವಾಗಿದ್ದರಿಂದ ಬಡಾವಣೆಯಲ್ಲಿ ಯಾರೂ ಇರಲಿಲ್ಲ, ಎಲ್ಲೋ ಮದುವೆ ಸಮಾರಂಭಕ್ಕೆ ಹೋದಂತಿದ್ದರು. ಇಡೀ ಏರಿಯಾ ನಿಶ್ಶಬ್ದವಾಗಿತ್ತು. ನಾನು ಕಾವೇರಿ ಅವರ ಮನೆಗೆ ಹೋದಾಗ ಅವರು ಸ್ನಾನ ಮುಗಿಸಿ ತೇವವಾದ ಕೂದಲನ್ನು ಒಣಗಿಸುತ್ತಾ ನಿಂತಿದ್ದರು. ಅವರ ಕಪ್ಪು ಕೂದಲಿನಿಂದ ಉದುರುತ್ತಿದ್ದ ನೀರಿನ ಹನಿಗಳು ಅವರ ಸೀರೆಯ ಮೇಲೆ ಬಿದ್ದು ಸಣ್ಣಗೆ ನೆನೆಯುತ್ತಿತ್ತು. ಆ ದೃಶ್ಯ ನನ್ನಲ್ಲಿ ಕಾಮನೆ ಮತ್ತು ಪ್ರೀತಿಯ ತರಂಗಗಳನ್ನು ಒಟ್ಟಿಗೆ ಎಬ್ಬಿಸಿತು. ನಾನು ಮೆಲ್ಲನೆ ಕಾವೇರಿ ಅವರ ಬೆನ್ನಿನ ಹಿಂದೆ ಹೋಗಿ ನಿಂತೆ. ಕನ್ನಡಿಯ ಮೂಲಕ ನನ್ನನ್ನು ನೋಡಿದ ಕಾವೇರಿ ತಟ್ಟನೆ ತಿರುಗಿದರು. ಅವರ ಮುಖದಲ್ಲಿ ಒಂದು ಸಣ್ಣ ಅಚ್ಚರಿ ಮತ್ತು ರೋಮಾಂಚನ ಮೂಡಿತು. ವಿಕ್ರಮ್, ನೀವಾ? ಯಾವಾಗ ಬಂದ ಸೆಟಪ್ ಎಂದು ಕೇಳುವ ಮುನ್ನವೇ ನಾನು ಅವರ ಸೊಂಟದ ಸುತ್ತ ಕೈಗಳನ್ನು ಹಾಕಿ ನನ್ನ ಎದೆಗೆ ಗಟ್ಟಿಯಾಗಿ ಅಪ್ಪಿಕೊಂಡೆ. ಅವರ ತೇವವಾದ ಕೂದಲಿನ ಸುವಾಸನೆ ಮತ್ತು ದೇಹದ ಬಿಸಿ ನನ್ನನ್ನು ಸಂಪೂರ್ಣವಾಗಿ ಮೈಮರೆಯುವಂತೆ ಮಾಡಿತು. ಕಾವೇರಿ ನನ್ನ ಹೆಗಲ ಮೇಲೆ ಕೈಗಳನ್ನು ಹಾಕಿ ನನ್ನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದರು. ವಿಕ್ರಮ್, ಈ ಜಗತ್ತಿನಲ್ಲಿ ನನಗೇನಾದರೂ ಸಿಕ್ಕಿದ್ದರೆ ಅದು ನಿನ್ನ ಈ ಬೆಚ್ಚಗಿನ ಪ್ರೀತಿ ಮಾತ್ರ ಎನ್ನುತ್ತಾ ತಮ್ಮ ತುಟಿಗಳನ್ನು ನನ್ನ ತುಟಿಗಳಿಗೆ ಒಡ್ಡಿದರು. ಆ ಮಧ್ಯಾಹ್ನದ ಏಕಾಂತದಲ್ಲಿ ನಮ್ಮ ನಡುವೆ ಯಾವುದೇ ಅಂತರವಿರಲಿಲ್ಲ. ಕಾವೇರಿ ಅವರ ಸೀರೆಯ ಸೆರಗು ಮೆಲ್ಲನೆ ನೆಲಕ್ಕೆ ಜಾರಿತು. ಅವರ ಮೃದುವಾದ ತೇಜಸ್ಸು ಮತ್ತು ಯೌವನ ನನ್ನ ಕೈಗಳಲ್ಲಿ ಕರಗತೊಡಗಿತು. ನಾನು ಅವರ ಕುತ್ತಿಗೆ ಮತ್ತು ಕೆನ್ನೆಗಳ ಮೇಲೆ ನನ್ನ ಪ್ರೀತಿಯ ಮುದ್ರೆಗಳನ್ನೊತ್ತಿದೆ. ಕಾವೇರಿ ಆನಂದದ ಅತಿರೇಕದಿಂದ ನನ್ನ ಬೆನ್ನನ್ನು ತಮ್ಮ ನುಣುಪಾದ ಬೆರಳುಗಳಿಂದ ಗಟ್ಟಿಯಾಗಿ ಪರಚುತ್ತಿದ್ದರು. ಇಬ್ಬರ ಉಸಿರಾಟದ ಶಬ್ದ ಮಾತ್ರ ಆ ಕೋಣೆಯಲ್ಲಿ ಕೇಳಿಸುತ್ತಿತ್ತು. ವರ್ಷಗಳಿಂದ ಕಾಡುತ್ತಿದ್ದ ಒಂಟಿತನ, ವಿರಹದ ಬೇಗೆ ಎಲ್ಲವೂ ಆ ಒಂದೇ ಒಂದು ಮಧುರ ಮಿಲನದಲ್ಲಿ ಕರಗಿ ನೀರಾಯಿತು. ಕಾವೇರಿ ಸಂಪೂರ್ಣವಾಗಿ ನನ್ನ ಪ್ರೀತಿಯ ಸಾಗರದಲ್ಲಿ ತೇಲುತ್ತಿದ್ದರು. ಈ ಅದ್ಭುತ ಪ್ರೇಮ ಕಥೆ ಯಾವ ಸುಂದರ ಮುಕ್ತಾಯವನ್ನು ಪಡೆಯುತ್ತದೆ? ಆ ಮಧುರ ಮಿಲನದ ನಂತರ ಕಾವೇರಿ ಮತ್ತು ನನ್ನ ನಡುವಿನ ಪ್ರೀತಿ ಕೇವಲ ರಹಸ್ಯದ 4 ಗೋಡೆಗಳಿಗೆ ಸೀಮಿತವಾಗಿರಬಾರದು ಎಂದು ನನಗೆ ಅನಿಸಿತು. ಕಾವೇರಿ ಕೇವಲ ನನ್ನ ಆಕರ್ಷಣೆಯಾಗಿರಲಿಲ್ಲ, ನನ್ನ ಜೀವನದ ಅರ್ಧ ಭಾಗವಾಗಿದ್ದರು. ಸಮಾಜದ ಕಣ್ಣು ತಪ್ಪಿಸಿ ಬದುಕುವ ಬದಲು ಅವರಿಗೆ ಗೌರವಯುತವಾದ ಸ್ಥಾನವನ್ನು ನೀಡಬೇಕೆಂದು ನಾನು ದೃಢವಾಗಿ ನಿರ್ಧರಿಸಿದೆ. ಒಂದು ಸಂಜೆ ನಾನು ಕಾವೇರಿಯವರ ಕೈಗಳನ್ನು ನನ್ನ ಕೈಯಲ್ಲಿ ಹಿಡಿದುಕೊಂಡು ನೇರವಾಗಿ ಅವರ ಕಣ್ಣುಗಳನ್ನು ನೋಡಿದೆ. ಕಾವೇರಿ, ನಾವು ಹೀಗೆ ಎಷ್ಟು ದಿನ ಅಂತ ಸಮಾಜಕ್ಕೆ ಹೆದರಿ ಬದುಕಲು ಸಾಧ್ಯ? ನಾನು ನಿನ್ನನ್ನು ಮನಸ್ಫೂರ್ತಿಯಾಗಿ ಪ್ರೀತಿಸುತ್ತಿದ್ದೇನೆ. ನಿನ್ನನ್ನು ನನ್ನ ಹೆಂಡತಿಯಾಗಿ ನನ್ನ ಮನೆಗೆ ಕರೆದುಕೊಂಡು ಹೋಗಲು ಬಯಸುತ್ತೇನೆ. ನೀನು ನನ್ನ ಜೊತೆ ಬರುತ್ತೀಯಾ ಎಂದು ಕೇಳಿದೆ. ನನ್ನ ಮಾತನ್ನು ಕೇಳಿ ಕಾವೇರಿಯವರ ಕಣ್ಣುಗಳಿಂದ ಆನಂದಬಾಷ್ಪ ಉರುಳಿತು. ಅವರು ನಂಬಲಾರದ ದೃಷ್ಟಿಯಿಂದ ನನ್ನನ್ನು ನೋಡಿದರು. ವಿಕ್ರಮ್, ಒಬ್ಬ ವಿಧವೆಗೆ ಇಷ್ಟು ದೊಡ್ಡ ಗೌರವ ಮತ್ತು ಪ್ರೀತಿಯನ್ನು ನೀಡಲು ನೀನು ಸಿದ್ಧನಿದ್ದೀಯಾ? ನನಗೆ ಇದಕ್ಕಿಂತ ದೊಡ್ಡ ಅದೃಷ್ಟ ಬೇರೊಂದಿಲ್ಲ ಎನ್ನುತ್ತಾ ನನ್ನ ಎದೆಗೆ ಮುಖ ಮುಚ್ಚಿಕೊಂಡು ಜೋರಾಗಿ ಅತ್ತರು. ಅದು ನೋವಿನ ಅಳುವಾಗಿರಲಿಲ್ಲ, ಹೊಸ ಜೀವನದ ಸಂತೋಷದ ಕಣ್ಣೀರಾಗಿತ್ತು.
ನಾನು ಮೊದಲು ನನ್ನ ಹೆತ್ತವರಿಗೆ ಈ ವಿಷಯವನ್ನು ತಿಳಿಸಿದೆ. ಆರಂಭದಲ್ಲಿ ಅವರು ಸ್ವಲ್ಪ ಹಿಂಜರಿದರು, ಕಾವೇರಿಯವರ ಮುಗ್ಧತೆ ಮತ್ತು ನಮ್ಮ ಪ್ರೀತಿಯ ಆಳವನ್ನು ನೋಡಿ ಒಪ್ಪಿಕೊಂಡರು. ಬಡಾವಣೆಯ ಕೆಲವು ಜನರು ಆಡಿಕೊಳ್ಳಲು ಯತ್ನಿಸಿದರಾದರೂ ನನ್ನ ಮತ್ತು ಕಾವೇರಿಯವರ ದೃಢವಾದ ನಿರ್ಧಾರದ ಮುಂದೆ ಯಾರ ಮಾತುಗಳೂ ನಡೆಯಲಿಲ್ಲ. ಒಂದು ಸುಂದರ ಮುಂಜಾನೆ ಹತ್ತಿರದ ದೇವಸ್ಥಾನದಲ್ಲಿ ಅತ್ಯಂತ ಸರಳವಾಗಿ ನಮ್ಮ ಮದುವೆ ನೆರವೇರಿತು. ಕಾವೇರಿ ಅಂದು ಕೆಂಪು ಬಣ್ಣದ ರೇಷ್ಮೆ ಸೀರೆಯನ್ನು ಉಟ್ಟು ಹಣೆ ತುಂಬಾ ಕುಂಕುಮ ಇಟ್ಟುಕೊಂಡು ದೇವತೆಯಂತೆ ಕಂಗೊಳಿಸುತ್ತಿದ್ದರು. ನಾನು ಅವರ ಕುತ್ತಿಗೆಗೆ ಮಂಗಳಸೂತ್ರವನ್ನು ಕಟ್ಟಿದಾಗ ಅವರ ಕಣ್ಣುಗಳಲ್ಲಿ ಸಮಾಜವನ್ನು ಗೆದ್ದ ಹೆಮ್ಮೆ ಮತ್ತು ನನ್ನ ಮೇಲಿರುವ ಅಪಾರ ಪ್ರೀತಿ ಎದ್ದು ಕಾಣುತ್ತಿತ್ತು. ಮದುವೆಯ ನಂತರ ನಾವು ಅದೇ ನಗರದಲ್ಲಿ ನಮ್ಮದೇ ಆದ ಒಂದು ಪುಟ್ಟ ಸುಂದರ ಸಂಸಾರವನ್ನು ಆರಂಭಿಸಿದೆವು. ಈಗ ಕಾವೇರಿ ಮನೆಯೊಳಗೆ ಮಾತ್ರವಲ್ಲ, ನನ್ನ ಜೊತೆ ಹೊರಗಿನ ಜಗತ್ತಿಗೂ ಹೆಮ್ಮೆಯಿಂದ ಹೆಜ್ಜೆ ಇಡುತ್ತಿದ್ದರು. ರಾತ್ರಿ ಹನಿಸುತ್ತಿದ್ದ ಮಳೆಯ ನಡುವೆ ಬೆಚ್ಚಗಿನ ಕೋಣೆಯಲ್ಲಿ ಕಾವೇರಿ ನನ್ನ ಮಡಲಿನಲ್ಲಿ ತಲೆಯಿಟ್ಟು ಮಲಗಿದ್ದರು. ಅವರ ಮುಖದಲ್ಲಿದ್ದ ಆ ಹಳೆಯ ಒಂಟಿತನ, ನೋವು ಎಲ್ಲವೂ ಮರೆಯಾಗಿ ಕೇವಲ ತೃಪ್ತಿ ಮಾತ್ರ ಕಾಣಿಸುತ್ತಿತ್ತು. ನಾನು ಅವರ ಹಣೆಗೆ ಮುತ್ತಿಕ್ಕುತ್ತಾ, ಪ್ರತಿ ಜನ್ಮದಲ್ಲೂ ನೀನೇ ನನ್ನವಳಾಗು ಎಂದೆ. ಕಾವೇರಿ ಮುಗುಳ್ನಗುತ್ತಾ ನನ್ನನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡರು. ಒಂಟಿ ಹಕ್ಕಿಯಾಗಿದ್ದ ಕಾವೇರಿಯವರ ಬಾಳಿಗೆ ಪ್ರೀತಿಯ ವಸಂತ ಕಾಯಂ ಆಗಿ ನೆಲೆಸಿತ್ತು. ಕಥೆ ಸಂಪೂರ್ಣವಾಗಿ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಭಾಗದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಖಂಡಿತ ಒತ್ತಿ. ಜೈ ಕರ್ನಾಟಕ.